ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗಾಗಲೇ ಗ್ರಾಮ ಪಂಚಾಯತ್ ಚುನಾವಣೆ ಏಪ್ರಿಲ್ ಮೇದಲ್ಲಿ ಮುಗಿಸ್ಬೇಕು ಅನ್ನುವಂಥ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿರ್ತದೆ. ಹೀಗಾಗಿ ರಾಜಕೀಯ ಪಕ್ಷಗಳಿಗೆ ಒಮ್ಮೆಲೆ ಚುನಾವಣೆ ಬಂತಪ್ಪ ಅನ್ನುವಂಥದ್ದು ಮತ್ತು ಅವರ ಶಕ್ತಿ ಏನು ಅನ್ನೋ ತೋರಿಸ್ಕೊಳ್ಳುವಂಥದ್ದು. ಆದರೆ ಈ ಚುನಾವಣೆ ಗ್ರಾಮ ಪಂಚಾಯತ್ ಪಕ್ಷ ಮಟ್ಟದಲ್ಲಿ ಆಗುವುದಿಲ್ಲ ಅನ್ನೋದಷ್ಟೇ ಗಮನಾರ್ಹದ. ಆದರೂ ಅದರ ಹಿಂದೆ ಪಕ್ಷಗಳಿದ್ದೇ ಇರ್ತಾವೆ ಅನ್ನೋದು ಹಿಡನ್ ಅಜೆಂಡಾ. ಹೀಗಾಗಿ ಅದರ ಕುರಿತಾಗಿ ಜೋರ್ದಾರದಂಥ ಚರ್ಚೆ, ಅದೇ ಕಾಲಕ್ಕೆ ಗೆಲ್ಲುವ ತಂತ್ರ ಮತ್ತು ಎದುರಾಳಿಗಳು ತೆಗೆದುಕೊಳ್ಳುವಂಥ ನಿರ್ಧಾರಗಳಿಗೆ ನಾವೇನು ಪ್ರತಿತಂತ್ರ ಹೊಡ್ಬೇಕು ಅನ್ನೋ ಚಿಂತನೆಗಳು ಈಗಂತೂ ಸ್ಟಾರ್ಟ್ ಆಗೇ ಬಿಟ್ಟಿದ್ದಾವೆ. ಈ ನಾವು ಮತ್ತೊಂದು ಏನು ಬರ್ತಾ ಇದೆಯಪ್ಪ ಅಂತಂದ್ರೆ, ಈಗಂತೂ ಸಿದ್ದರಾಮಯ್ಯರ ಶೀಟ್ ಫಿಕ್ಸ್ ಈ ವರ್ಷ. ಯಾಕಂದರೆ ಬಜೆಟ್ ಅವರ ಮಾಡಿಸೋರು ಏನು ಬೇರೆದವರಿಲ್ಲ ಅನ್ನುವಂಥದ್ದು. ಆಲ್ರೆಡಿ ಬಜೆಟ್ಟಿನ ಅಭ್ಯಾಸ ನಡೆದು ಅದು ದಿಶೆಯಲ್ಲಿ ಏನು ಮಾಡಬೇಕು ಅನ್ನೋದು ನಡೆದು ಅದು ಇನ್ನು ಬರೋ ಮಾರ್ಚ್ದಲ್ಲಿ ಏನಪ್ಪ ಅಂದ್ರೆ ಬಜೆಟ್ ಮಂಡನೆ ಆಗೇ ಆಗ್ತದೆ. ಈ ಬಜೆಟ್ ಮಂಡನೆ ಆಗುವುದರಿಂದಾಗೆ ಸಹಜವಾಗಿ ಸಿದ್ದರಾಮಯ್ಯನವರಂತೂ ಈ ವರ್ಷ ಫಿಕ್ಸ್ ಅಪ್ಪ, ಬದಲಾಗುವುದಿಲ್ಲ. ಅದೇ ಕಾಲಕ್ಕೆ ಇನ್ನೊಂದು ಆಗಬೇಕಾಗಿದೆ, ಅದು ಬಹಳ ಜರೂರತ್ ನಮ್ಮ ಸಿದ್ದರಾಮಯ್ಯನವರಿಗೆ ಮತ್ತು ಅವ್ರ ಬೆಂಬಲಿಗರಿಗೆ. ಅದೇನಪ್ಪ ಅಂತಂದ್ರೆ ಸಂಪುಟ ವಿಸ್ತರಣೆ. ಭಾಳಷ್ಟು ಜನ ಪಾಪ ಹಿರಿಯರಿದ್ದಾರೆ, ಆರ್ ವಿ ದೇಶಪಾಂಡೆ ಅಂತವರಾಗಲಿ, ಮತ್ತು ಬಿ ಆರ್ ಪಾಟೀಲ್ ಅಂತವರಾಗಲಿ, ಅಥವಾ ಇನ್ನೂ ರಾಯರೆಡ್ಡಿ ಅವರಂಥವ್ರಾಗಲಿ, ಅನೇಕರು ಇವತ್ತು ನಾವು ಸಚಿವರಾಗಬೇಕು ಅನ್ನುವಂಥ ಆಕಾಂಕ್ಷೆಯಿಂದ ಕುಳಿತುಕೊಂಡವ್ರು ಅದಾರ. ಹೀಗಾಗಿ ಅವರೆಲ್ಲರೂ ಈಗ ಸಿದ್ದರಾಮಯ್ಯನವ್ರಿಗೆ ಒತ್ತಡ ತರ್ತಾ ಇದ್ದಾರೆ. ಅದೇ ಕಾಲಕ್ಕೆ ಸಂಪುಟ ವಿಸ್ತರಣೆ ಮಾಡ್ಕೋಬೇಕು, ನಾವು ಮಾಜಿ ಮಂತ್ರಿ ಆಗೋಣ ಅನ್ನುವಂಥ ವಿಚಾರ ಎಲ್ಲರಲ್ಲೂ ಇರೋದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ.